ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರಾವಾಹಿ. ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ರೌಡಿಗಳು ಅಂದರೆ ಹುಡ್ಕೊಂಬರ್ತಾರೆ ಎಲ್ಲಿ ರುಕ್ಮಿಣಿ ಅಂತ ಹೇಳ್ಬಿಟ್ಟು. ಇಲ್ಲೇ ಇದ್ಲಲ್ಲ ಅಂತ ಅಂದ್ಬಿಟ್ಟು ಅವರು ರಾಮಚಾರಿ ಕೈಯಲ್ಲಿ ಓಡಿಸ್ಕೊಂಡು ಹೋದವ್ರು ಹೇಳ್ತಾರೆ. ಇಲ್ವಲ್ಲೋ ಅಂತ ಹೇಳಿದಾಗ ಇಲ್ಲೇ ಇದ್ರು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾರೆ. ಇನ್ನೊಂದು ಕಡೆ ರಾಮಚಾರಿ ಮತ್ತು ಚಾರು ಇಬ್ಬರು ಕೂಡ ಬರ್ತಾರೆ ಅದೇ ಪ್ಲೇಸ್ಗೆ. ಇಲ್ಲೇ ಇದ್ರು ಅಲ್ವಾ ರಾಮಚಾರಿ ಅಂತ. ಹ್ಞೂ ಮೇಡಮ್ ಇಲ್ಲೇ ಇದ್ರು. ಆ ಹುಡುಗಿ ಏನಾದರೂ ಶಾರ್ಟ್ಕಟ್ ಹುಡ್ಕೊಂಡು ಹೊಟ್ಟೋಗಿರ್ಬೋದಾ, ನೋಡೋಣ ಬನ್ನಿ ಅಂದ್ಬಿಟ್ಟು ಅವರು ಕೂಡ ಹಿಂದೆಯಿಂದ ಹುಡ್ಕೊಂಬರ್ತಾರೆ. ಈ ಕಡೆ ಸಂದೀಪಂಗೆ ಕಾಲ್ ಬರುತ್ತೆ, ಅಣ್ಣಾಜಿ ಅವರ ಕಾಲ್ ಬರುತ್ತೆ. ಎಲ್ಲೋ ಅಂತ ಹೇಳಿದಾಗ ಇಲ್ಲೇ ಇದ್ಲು ಅಣ್ಣಾಜಿ ಆ ಹುಡುಗಿ, ಈಗ ಕಾಣಿಸ್ತಾ ಇಲ್ಲ ಅಂದಾಗ ನಮ್ಮವ್ರು ಯಾರೋ ಹುಡ್ಕೊಂಬಂದಾಗ ಯಾರೋ ಬಂದು ಕಾಪಾಡ್ಬಿಟ್ನಂತೆ ಅಂದಾಗ ಬೈತಾ ಇರ್ತಾನೆ ಅಣ್ಣಾಜಿ. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಆ ಹುಡುಗಿ ಸಿಗಲೇಬೇಕು. ಈ ವಿಷಯ ಇನ್ನೊಬ್ಬ ಚಂದ್ರಪ್ಪ ಅನ್ನೋರಿಗೋ ಏನೋ ಗೊತ್ತಾಗಿದೆ ಅಂತ ಹೇಳ್ತಾರೆ ಅವರು. ಸರಿ ಆಯಿತು ಅಂತ ಮತ್ತೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಮನೆಯಲ್ಲಿ ಮುರಾರಿ ಮತ್ತು ಕೃಷ್ಣ ಹಾಗೆ ಕೋದಂಡ 3 ಜನನೂ ಮಾತಾಡ್ತಾ ಇರ್ತಾರೆ. ನಾರಾಯಣಾಚಾರ್ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ಕೋದಂಡ. ಅಪ್ಪ ಆ ಥರ ಹೇಳಿದ್ರು ಕಾನ್ಫಿಡೆಂಟ್ ಆಗಿ, ಅಂದರೆ ವೈಶಾಖಗೆ. ಅಪ್ಪ ನನಗೆ ಯಾಕೋ ಆ ಥರ ಮಾಡಿರ್ಬೋದೇನೋ ಅನಿಸುತ್ತೆ ಅಂತ ಕೃಷ್ಣ ಹೇಳಿದಾಗ ಇಲ್ಲಿ ಕೋದಂಡ ಹೇಳ್ತಾ ಇರ್ತಾನೆ, ಅಪ್ಪ ಅಂದರೆ ನನಗೆ ತುಂಬ ಗೌರವ. ಸ್ಕೂಲ್ ಡೇಸಲ್ಲೆಲ್ಲ ನಾನು ಅಪ್ಪನ ಥರ ಆಗಬೇಕು ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದೆ. ಅಪ್ಪ ತಪ್ಪು ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ 3 ಜನನೂ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ವೈಶಾಖ ಬರ್ತಾಳೆ. ವೈಶಾಖ ಬಂದ ತಕ್ಷಣ ಇನ್ನೇನು ಗಂಟು ಮುಟ್ಟ ಕಟ್ಕೊಂಡು ಹೊರಡಕ್ಕೆ ರೆಡಿಯಾಗು ನೀನು ಅಂತ ಹೇಳ್ತಾರೆ. ರಾಮಚಾರಿ ಚಾರು ಬಂದಮೇಲೆ ನಿನ್ನ ಲೆಕ್ಕನ ಚುಕ್ತಾ ಮಾಡ್ತಾರೆ, ಇಲ್ಲಿಂದ ಮೊದಲು ತೊಲಗು ಅಂತ. ಸರಿ ಆಯಿತು ನಾನು ತೊಲಗ್ತೀನಿ, ಮನೆ ಅಂಗಳದಲ್ಲೇ ಬೇಕಾದರೆ ರಾಮಚಾರಿ ಚಾರು ಬಂದ ಮೇಲೆ ನನಗೆ ಚಿತೆ ಮೇಲೆ ಬೆಂಕಿ ಬೇಕಾದರೆ ಹಚ್ಬಿಡಿ ಅಂತ ಇಲ್ಲಿ ವೈಶಾಖ ಹೇಳ್ತಾಳೆ. ಅವರು ಸತ್ಯಭಾಮ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದಾಗ ಒಂದು ವೇಳೆ ಅವ್ರು ಬಂದು ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ, ಅವ್ರು ಹೇಳಿದ ಸತ್ಯ ಅಂತ ಆದರೆ ನಿಮ್ಮಪ್ಪನ್ನ ಚಿತೆ ಮೇಲೆ ಸುಡ್ತೀರಾ ಅಂದಾಗ ವೈಶಾಖ ಅಂತ ಫುಲ್ಲು ಧಮಕಿ ಹಾಕ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ರಾಮಚಾರಿ ಚಾರು ಇಬ್ಬರು ಕೂಡ ಹುಡ್ಕೊಂಡು ಬರ್ತಾ ಇರ್ತಾರೆ. ಆ ಹುಡುಗಿದ್ದು ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೇಗೆ ಹುಡ್ಕೋದು ಏನು ಅಂತ ಚಾರು ಹೇಳ್ತಾ ಇರ್ತಾಳೆ. ಹುಡುಕ್ಲೇಬೇಕು ಮೇಡಮ್, ಆ ಹುಡುಗಿ ತುಂಬ ಅಪಾಯದಲ್ಲಿ ಇದ್ದಾಳೆ, ಅವಳ ಪ್ರಾಣಕ್ಕೆ ಏನೋ ಆಗೋ ಥರ ಇದೆ. ನಾನು ಈ ಹಿಂದೆನೂ ಹಾಗೆ ಮೇಡಮ್, ಅವಳು ಕೃಷ್ಣ ಗೊತ್ತು ಅನ್ನೋ ರೀತಿಯೇ ಮಾತಾಡ್ತಾ ಇದ್ಲು. ಕೃಷ್ಣನ ಫ್ರೆಂಡು ಟೊಬ್ಯಾಕೋನು ಹೀಗೆ ಆಗೋದ, ಮಾತಾಡ್ಸಕ್ಕೆ ಹೋದಾಗ ಆಕ್ಸಿಡೆಂಟ್ ಆಗೋಯ್ತು, ಅವನಿಗೆ ತುಂಬ ಬೇಸರ ಆಗೋಯ್ತು. ಈಗ ಹುಡುಗಿ ಏನಾದರೂ ಕೃಷ್ಣಂಗೆ ಗೊತ್ತಿದ್ದು ಆ ರೀತಿ ಅವನಿಗೆ ಏನಾದರೂ ಪ್ರಾಬ್ಲಮ್ ಆಗಿ ನೀನು ಗೊತ್ತಿದ್ರು ಯಾಕಣ್ಣ ಕಾಪಾಡಲಿಲ್ಲ, ಆ ಥರ ಎಲ್ಲ ಇತ್ತಂತಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಕೃಷ್ಣ ನಾನು ಏನು ಮಾಡಲಿ, ಇಲ್ಲ ಮೇಡಮ್ ನೀವು ಮನೆಗೆ ಹೋಗಿರಿ, ನಾನು ಆ ಹುಡುಗಿನ ಹುಡುಕಿ ಕರ್ಕೊಂಬರ್ತೀನಿ, ಇಲ್ಲ ನಾನು ರಾಮಚಾರಿ ಕೃಷ್ಣ ಅಲ್ಲ ಅಂತ ಒಪ್ಪಿಸ್ತೀನಿ, ಇಲ್ಲ ಅಂದರೆ ಮನೆಗೆ ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಇಲ್ಲ ರಾಮಚಾರಿ, ನಾನು ಸತ್ಯಭಾಮ ವಿಚಾರ ನಾನು ಒಬ್ಳ ಕೈಲಿ ಫೇಸ್ ಮಾಡೋಕ್ಕಾಗಲ್ಲ, ಮನೆಗೆ ಹೋದರೆ ನಾನು ನಿನ್ನ ಜೊತೆ ಇರ್ತೀನಿ ಅಂದ್ಬಿಟ್ಟು ಅಲ್ಲಲ್ಲೇ ಹುಡುಕ್ತಾ ಇರ್ತಾರೆ. ಅಲ್ಲಿ ರೌಡಿಗಳು ಕೂಡ ಬರ್ತಾರೆ. ರಾಮಚಾರಿ ಮತ್ತು ಚಾರು ಇಬ್ಬರು ಕೂಡ ಆ ಕಡೆ ಮರದ ಹಿಂದ್ಗಡೆ ಔತ್ಕೊಂಡು ಆ ರೌಡಿಗಳನ್ನ ಫಾಲೋ ಮಾಡಿದ್ರೆ ಆ ಹುಡುಗಿ ಖಂಡಿತ ಸಿಗ್ತಾಳೆ ಅಂತ ಹಿಂದಿಂದೇನೆ ಹೋಗ್ತಾ ಇರ್ತಾರೆ. ಅವರು ಇಬ್ರು ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ಮೂರಾಗಿದ್ರೆ ಇಷ್ಟೊತ್ತು ಅವಳನ್ನ ಬಿಡ್ತಾ ಇರಲಿಲ್ಲ, ಇದೇನ್ಲೇ ಬರ್ಮಾ ನಿಮ್ಮೂರಲ್ಲಿ ಏನು ಹವಾ ಇಟ್ಟಿದ್ದೀರಾ, ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆ ಚಂದಪ್ಪ ಬೇರೆ ಬಂದಿದ್ದಾನೆ ಅಂದರೆ ನಮ್ಗಳ ಹೆಣನೂ ಉರುಳೋಗ್ಬಿಡುತ್ತೆ, ಅವನ ಕೈಗೆ ಸಿಗೋ ಮುಂಚೆ ನಾವು ಹುಡುಗಿನ ಹುಡುಕ್ಬೇಕು ಅಂದಾಗ ರಾಮಚಾರಿಚಾರು ಖಂಡಿತ ಏನೋ ಇದೆ ಮೇಡಮ್, ನೀವು ಹೋಗಿರಿ ಮನೆಗೆ, ನಾನು ಹುಡ್ಕೊಂಡು ಬರ್ತೀನಿ ಅಂತ ಇಲ್ಲಿ ಹೇಳ್ತಾನೆ. ಇನ್ನೊಂದು ಕಡೆ ರುಕ್ಮಿಣಿ ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಲಾಸ್ಟ್ ನಿನಗೆ ಕೃಷ್ಣ ಸಿಕ್ಕಿದಾಗ ಏನು ಹೇಳಿಬಿಟ್ಟು ಹೋಗಿದ್ದ ಅಂತ ಕೇಳ್ತಾ ಇರ್ತಾಳೆ ಫ್ರೆಂಡು. ಆಗ ಹಳೇದನ್ನೆಲ್ಲ ನೆನೆಸ್ಕೋತಾಳೆ ರುಕ್ಮಿಣಿ. ಕೃಷ್ಣ ರೆಡಿ ಆಗಿಬಿಟ್ಟು ಒಂದಿನ ಏನೋ ಹೊಸ ಕೆಲಸ ಸಿಕ್ಕಿದೆ, ನನ್ನ ಮೇಲಿರೋ ಕೇಸ್ ಎಲ್ಲ ಕ್ಲೋಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ, ಹೊಸ ಕೆಲಸ ಅಂದ್ಬಿಟ್ಟು ಬಂದು ಹೇಳ್ದ ಅಂದ್ಬಿಟ್ಟು ಕನಸು ತೋರಿಸ್ತಾರೆ. ಅಂದರೆ ಹೊಸ ರಾಮಚಾರಿ ಮನೆಗೆ ಹೋಗೋಕೆ ಮುಂಚೆನೇ ರುಕ್ಮಿಣಿನ ಮೀಟ್ ಮಾಡಿರೋ ಸೀನನ್ನು ತೋರಿಸ್ತಾರೆ. ನೋಡು, ನಾನು ಹೊಸ ಕೆಲಸಕ್ಕೆ ಹೋಗ್ತಿದ್ದೀನಿ, ನನಗೆ ಈ ಥರ ಪ್ರೀತಿಲೆಲ್ಲ ಬೀಳೋದಕ್ಕೆ ಇಷ್ಟ ಇಲ್ಲ. ನನಗೆ ಒಂದು ವೇಳೆ ನಾನೇನಾದರೂ ಪ್ರೀತಿಲಿ ಇದ್ಬಿಟ್ರೆ ನಿನಗೆ ಸೋತ್ಬಿಡ್ತೀನಿ, ಒಳ್ಳೆಯವನಾಗ್ಬಿಡ್ತೀನಿ, ಆಮೇಲೆ ನಾನು ಬಡ್ದಿರೋರೆಲ್ಲ ನನ್ನ ಪ್ರಾಣ ತೆಗೆದು ಬಿಡ್ತಾರೆ, ಆಮೇಲೆ ಮತ್ತೆ ನೀನು ಒಂಟಿ ಆಗ್ತೀಯ, ನನ್ನ ಮಾತು ಕೇಳು. ಯಾವಾಗಲೂ ಎಲ್ಲರೂ ಅಷ್ಟೇ, ಯಾವಾಗಲೂ ಒಂಟಿನೇ. ಸುಮ್ಮನೆ ನೀನು ಯಾವುದಾದ್ರೂ ಒಳ್ಳೆ ಹುಡುಗನ ನೋಡಿ ಮದುವೆ ಆಗು, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂದ್ಬಿಟ್ಟು ಹೋಗಿರ್ತಾನೆ. ಹೌದು, ಕೃಷ್ಣ ಲಾಸ್ಟಲ್ಲಿ ನನಗೆ ಈ ಥರ ಹೇಳಿದ್ದ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಹೇಳಿದ್ದ. ನನ್ನ ದಾರಿ ನೋಡ್ಕೊಳ್ಳೋದೇ ಒಳ್ಳೆಯದು, ನಾನು ಕೃಷ್ಣ ಬರಲ್ಲ, ಬೇರೆ ಹುಡುಗಿನ ಬೇರೆ ಮದುವೆ ಆಗಿದ್ದಾನೆ ಅಂದ್ಬಿಟ್ಟು ಈ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ ರುಕ್ಮಿಣಿ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.